ಡಿವೈನ್ ಲೈಟ್ 111 ಕನ್ನಡಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ಟಾಪಿಕ್ ಏನಂತ ಹೇಳಿದ್ರೆ 2025 ಹೇಗಿರುತ್ತೆ ನೋಡೋಣ. 2 ಪೈಲ್ಸ್ ಇಡ್ತಾ ಇದ್ದೀನಿ. ನಂಬರ್ 1 ಈ ಸ್ಟಡ್ ರೌಂಡ್ ಶೇಪ್. ನಂಬರ್ 2 ಈ ಜುಮ್ಕ. ಈ ಎರಡು ಪೈಲ್ನಲ್ಲಿ ನಿಮಗೆ ಯಾವ ಪೈಲ್ ಅಟ್ರಾಕ್ಟ್ ಆಗುತ್ತೆ ಅದನ್ನು ತಗೊಳ್ಳಿ. ಆ ರೀಡಿಂಗ್ ನಿಮ್ದಾಗಿರುತ್ತೆ. ನೋಡೋಣ ಬನ್ನಿ. ಯಾರು ಈ ರೌಂಡ್ ಶೇಪ್ ಸ್ಟಡ್ನ ಸೆಲೆಕ್ಟ್ ಮಾಡಿದ್ದೀರಾ, ನಿಮ್ಮ ರೀಡಿಂಗ್ ಏನಿರುತ್ತೆ ನೋಡೋಣ. 2025 ಹೇಗಿರುತ್ತೆ ನಿಮಗೆ ಟ್ಯಾರೋ ಮೂಲಕ ನೋಡೋಣ. Eight of Pentacles, the Magician, Temperance, Justice, Queen of Swords, Nine of Cups, the Hierophant, Nine of Swords. ಫೈಲ್ ನಂಬರ್ 1 ನಿಮಗೆ ಉದ್ಯೋಗದಲ್ಲಿ ನೀವು ಮಾಡುವಂಥ ಕೆಲಸದಲ್ಲಿ ಒಂದು ಸ್ಟೇಬಲ್ ಒಂದು ಪವರ್ ನಿಮಗೆ ಸಿಗ್ತಾ ಇದೆ. ನೀವು ನಿಮ್ಮ ಲೈಫಲ್ಲಿ ಮೆಜಿಷಿಯನ್ ಆಗಿ ಎಲ್ಲ ರೀತಿಯೂ ನೀವು ಸಕ್ಸಸ್ನ ಕಾಣ್ತೀರಾ. ಒಂದು ನ್ಯೂ ಬಿಗಿನಿಂಗ್ನ ನೀವು ನೋಡ್ತೀರಾ. ಇಲ್ಲಿವರೆಗೂ ಯಾವುದೇ ರೀತಿ ನಿಮಗೆ ಏನಾದರೂ ಪ್ರಾಬ್ಲಮ್ಸ್ ಇತ್ತು ಅಂದರೆ ಅದು ಎಂಡ್ ಆಗ್ತಾ ಇದೆ. ಅದಕ್ಕೊಂದು ನ್ಯಾಯ ಸಿಗ್ತಾ ಇದೆ. ನಿಮ್ಮ ಲೈಫಲ್ಲಿ ಒಂದು ಬ್ಯಾಲೆನ್ಸ್, ಒಂದು ಪವರ್ ಸಿಗ್ತಾ ಇದೆ. ನಿಮಗೆ ಒಂದು ಗುರುವಿನ ಡಿವೈನ್ ಅನುಗ್ರಹ ಇದೆ. ನಿಮ್ಮ ಎಲ್ಲ ಕಷ್ಟಗಳಿಗೂ ಡಿವೈನ್ ಕಡೆಯಿಂದ ಒಂದು ಹೀಲಿಂಗ್ ಇದೆ ನಿಮಗೆ. ಒಂದು ಜ್ಞಾನದ ಹರಿವು, ಬೆಳಕು ನಿಮ್ದಾಗ್ತಾ ಇದೆ. ನಿಮ್ಮ ಲೈಫಲ್ಲಿ ಇನ್ನು ಮುಂದೆ ನಿಮ್ಮ ಎಲ್ಲ ಎಮೋಷ್ನಲ್ ಬಾಂಡೇಜ್ ಏನೇ ಇರ್ಬೋದು ಅದೆಲ್ಲನೂ ಒಂದು ಖುಷಿಕರವಾದ, ಒಂದು ಸಮಾಧಾನಕರವಾದ ವಿಶ್ವಾಸ ನಿಮ್ದಾಗ್ತಾ ಇದೆ. ಆ ಎಲ್ಲ ಪ್ರಾಬ್ಲಮ್ಸು ಹೀಲಾಗಿ ನಿಮಗೆ ನೀವು ಮೆಜಿಷಿಯನ್ ಸ್ಥಾನಕ್ಕೆ ಬರ್ತಾ ಇದ್ದೀರಾ. ಒಂದು ಪವರ್ನ ಪಡಿತಾ ಇದ್ದೀರಾ. ಎಲ್ಲದರಲ್ಲೂ ನೀವು ನಿಮ್ಮ ಜ್ಞಾನದಲ್ಲಿ ನಿಮ್ಮ ಯಾವುದೇ ತೊಂದರೆಗಳನ್ನು ಪರಿಹಾರ ಮಾಡ್ಕೊಳ್ಳೋದ್ರಲ್ಲಿ ನೀವು ಇನ್ಫಿನಿಟಿನ ಡಿವೈನ್ ಕಡೆಯಿಂದ ನೀವು ತಗೊಳ್ತಾ ಇದ್ದೀರಾ. ಈ 2025 ನೀವು ನಿಮ್ಮ ಯಾವುದೋ ಒಂದು ಹಳೆ ಪ್ಯಾಟರ್ನ್ನ ಎಂಡ್ ಮಾಡಿ ಒಂದು ನ್ಯೂ ಚಾಪ್ಟರ್ನ ನೀವು ಒಂದು ಹೊಸ ಪ್ಯಾಟರ್ನ್ಗೆ ನೀವು ಬರ್ತಾ ಇದ್ದೀರಾ. ಅದು ನಿಮ್ಮ ಕ್ರಿಯೇಟಿವಿಟಿ ಇರ್ಬೋದು, ನಿಮ್ಮ ಕೆಲಸದಲ್ಲಿ ಒಂದು ಪವರ್ ಇರ್ಬೋದು. ಅದು ನಿಮ್ಮನ್ನು ಒಂದು ಒಳ್ಳೆ ಸಕ್ಸಸ್ ಕಡೆ ಕರ್ಕೊಂಡು ಹೋಗುತ್ತೆ. ಅದರಲ್ಲಿ ನಿಮಗೆ ತುಂಬ ಟ್ರಾನ್ಸ್ಫರ್ಮೇಷನ್ ಸಿಗ್ತಾ ಇದೆ. ನಿಮ್ಮ ಎಲ್ಲ ಆಸೆಗಳು ಫುಲ್ಫಿಲ್ಮೆಂಟ್ ಆಗ್ತಾ ಇದೆ. ಅದರಲ್ಲಿ ನಿಮಗೆ ಸಮಾಧಾನ, ಸಮೃದ್ಧಿ ನಿಮಗೆ ದೊರೀತಾ ಇದೆ. ನಿಮ್ಮ ಆರೋಗ್ಯ ಸಮಸ್ಯೆ ಇರ್ಬೋದು, ನಿಮ್ಮ ಯಾವುದೇ ಒಂದು ಪ್ರಾಬ್ಲಮ್ಸ್ಗೆ ಒಂದು ಜಸ್ಟಿಸ್ ಸಿಗ್ತಾ ಇದೆ. ಒಂದು ಡಿವೈನ್ ಕಡೆಯಿಂದ ಒಂದು ಹೀಲಿಂಗ್ ಸಿಗ್ತಾ ಇದೆ ನಿಮಗೆ. ಪವರ್ ಸಿಗ್ತಾ ಇದೆ ನಿಮಗೆ.
ನಿಮ್ಮ ಎಲ್ಲ ಒಂದು ನೆಗೆಟಿವಿಟಿ, ಒಂದು ನೋವು, ದುಃಖ ಏನು ನೀವು ಸಫರ್ ಮಾಡ್ತಾ ಇದ್ರಿ, ಈ ಹಿಂದೆ ಆ ಚಾಪ್ಟರ್ ಕ್ಲೋಸ್ ಆಗಿ ನಿಮಗೆ ಹೊಸ ಬಿಗಿನಿಂಗ್ ಇದೆ. ಈ 2025 ನಿಮಗೆ ತುಂಬ ಆಪರ್ಚುನಿಟೀಸು, ನಿಮ್ಮ ಆರೋಗ್ಯದ ಸಮಸ್ಯೆಯಲ್ಲಿ ಹೀಲಿಂಗ್, ಮತ್ತು ನಿಮ್ಮ ಇಂಟ್ಯೂಷನ್ ಪವರಲ್ಲಿ ಸಮೃದ್ಧಿತನ, ಎಲ್ಲ ರೀತಿಯೂ ನಿಮಗೆ ಒಂದು ಜಸ್ಟಿಸ್ ಸಿಗ್ತಾ ಇದೆ. ಒಂದು ಗುರುವಿನ ಅನುಗ್ರಹ, ದೈವಿಕ ಅನುಗ್ರಹ ನಿಮಗೆ ದೊರೀತಾ ಇದೆ. ಈ ಎಲ್ಲದಕ್ಕೂ ನಿಮಗೆ ಒಂದು ಕೀ ಸಿಗ್ತಾ ಇದೆ. ನಿಮಗೆ ಮೆಜಿಷಿಯನ್ ಆಗಿ ನೀವು ಎಂಥದೇ ಪ್ರಾಬ್ಲಮ್ಸ್ ಇದ್ರೂ ಅದನ್ನು ನೀವು ಪರಿಹಾರ ಮಾಡ್ಕೊಳ್ಳೋ ಅಂಥ ಜ್ಞಾನದ ಕೀ ನಿಮಗೆ ದೊರೀತಾ ಇದೆ. ಎಲ್ಲದರಲ್ಲೂ ನೀವು ಒಂದು ನಿರಾಳತೆನ, ಸಮೃದ್ಧತೆನ ಪಡ್ಕೊಳ್ತಿದ್ದೀರಾ. ಒಂದು ನ್ಯೂ ಬಿಗಿನಿಂಗ್, ಈ ಹೊಸ ವರ್ಷ ನಿಮಗೆ ಒಂದು ಹೊಸ ಬಿಗಿನಿಂಗ್ ತರ್ತಾ ಇದೆ. ನಿಮ್ಮ ಲೈಫಲ್ಲಿ ಒಂದು ಟ್ರಾನ್ಸ್ಫಾರ್ಮೇಷನ್ ಡಿವೈನ್ ಕಡೆಯಿಂದ ಪವರ್ ಮತ್ತು ಬ್ಯಾಲೆನ್ಸ್ ಆಗ್ತಾ ಇದೆ. ನಿಮ್ಮ ಎಲ್ಲ ತೊಂದರೆಗಳು ಬ್ಯಾಲೆನ್ಸ್ ಆಗ್ತಾ ಇದೆ. ನಿಮ್ಮ ಎಂಥದೇ ಒಂದು ಪರಿಸ್ಥಿತಿಯಲ್ಲಿ ನೀವು ಇಷ್ಟು ದಿನ ನರಳ್ತಾ ಇದ್ರಿ, ಆ ನರಳುವಿಕೆಗೆ ಒಂದು ಜಸ್ಟಿಸ್ ಸಿಗ್ತಾ ಇದೆ. ಆ ಚಾಪ್ಟರ್ ಎಂಡ್ ಆಗಿ ನೀವು ಮೆಜಿಷಿಯನ್ ಆಗಿ ನಿಮ್ಮ ಎಲ್ಲ ಪ್ರಾಬ್ಲಮ್ಸ್ಗೂ ನೀವು ಸೊಲ್ಯೂಷನ್ ಕಂಡುಹಿಡ್ಕೊಳ್ಳೋ ಹಾಗೆ ನೀವೇ ಪವರ್ಗೆ ಬರ್ತಾ ಇದ್ದೀರಾ. ನಿಮ್ಮ ಇಂಟ್ಯೂಷನ್ ಪವರಲ್ಲಿ ನಿಮಗೆ ಸಮೃದ್ಧಿ ಸಿಗ್ತಾ ಇದೆ. ನಿಮ್ಮ ಲವ್ ಲೈಫಲ್ಲಿ ಏನೆಲ್ಲ ಆಗುತ್ತೆ 2025 ನಿಮ್ಮ ಲವ್ ಲೈಫ್ ಹೇಗಿರುತ್ತೆ ನೋಡೋಣ. ದ ಜಡ್ಜ್ಮೆಂಟ್ ನೋಡಿ, ನಿಮ್ಮ ಪ್ರೀತಿಲಿ ನಿಮಗೆ ಒಂದು ಜಡ್ಜ್ಮೆಂಟ್ ಬ್ಯಾಲೆನ್ಸ್ ಆಗ್ತಾ ಇದೆ. ನೋಡಿ, ಬ್ಯಾಲೆನ್ಸ್ ಆಗ್ತಾ ಇದೆ. 6 ಆಫ್ ಪೆಂಟಿಕಲ್ಸ್, ದ ಫೂಲ್ ಕಾರ್ಡ್, ಹೋಲ್ನೆಸ್, 10 ಆಫ್ ವಾಂಡ್ಸ್. ಇಷ್ಟು ದಿನ ನೀವೇನೋ ಸ್ಟ್ರಗಲಿಂಗ್ ಲವ್, ಏನಾದ್ರು ಒಂದು ತುಂಬ ಜಗಳಗಳು ಈ ಥರ ಎಲ್ಲ ಆಗ್ತಿದ್ರೆ ಅದು ಎಂಡ್ ಆಗ್ತಾ ಇದೆ. ನಿಮ್ಮ ಲೈಫಲ್ಲಿ, ನಿಮ್ಮ ಲವ್ ಲೈಫಲ್ಲಿ ಜಡ್ಜ್ಮೆಂಟ್ ಸಿಗ್ತಾ ಇದೆ. ಇಷ್ಟು ದಿನ ನಿಮ್ಗೆ ಏನಾದರೂ ಕಾರ್ಮಿಕ್ ಲವ್ ರಿಲೇಷನ್ಶಿಪ್ ತುಂಬ ಚಾಲೆಂಜಿಂಗ್ ಆಗಿದ್ರೆ ಅದರಲ್ಲಿ ನಿಮಗೆ ಜಡ್ಜ್ಮೆಂಟ್ ಸಿಗ್ತಾ ಇದೆ. ಒಂದು ಫುಲ್ಫಿಲ್ಮೆಂಟ್, ಒಂದು ಏನು ಹೋಲ್ನೆಸ್, ಒಂದು ಪರಿಪೂರ್ಣತೆ ಆಗ್ತಾ ಇದೆ. ಕೆಲವೊಬ್ಬರಿಗೆ ಹೊಸ ಪ್ರೀತಿ ಬರ್ತಾ ಇದೆ. ನಿಮ್ಮ ಪ್ರೀತಿಲಿ ಒಂದು ಅನ್ಯೋನ್ಯತೆ, ನಿಮಗೆ ಅವ್ರು ಸ್ಪೇಸ್ ಕೊಡ್ತಾರೆ, ಅವ್ರಿಗೆ ನೀವು ಸ್ಪೇಸ್ ಕೊಡ್ತೀರಾ. ನಿಮ್ಮ ಏನು ನಮ್ಮಿಬ್ರದ್ದು ಜವಾಬ್ದಾರಿ ಅಂತ ತಿಳ್ಕೊಂಡು ನಿಮ್ಮ ನಡುವೆ ತುಂಬ ಅನ್ಯೋನ್ಯತೆ, ಉದಾರತೆ, ತುಂಬ ಮೆಚುರಿಟಿ ನಿಮ್ಮ ಪ್ರೀತಿಲಿ ಬೆಳೆಯುತ್ತೆ. ಇಷ್ಟು ದಿನ ನೀವು ಹೇಗೆ ಒಂದು ನಿಮ್ಮಲ್ಲಿ ಒಂದು ಮನಸ್ತಾಪಗಳು,
ಒಂದು ನೆಗೆಟಿವಿಟಿ, ಇಂಬ್ಯಾಲೆನ್ಸ್ ಏನಿತ್ತು ಅದೆಲ್ಲ ಸರಿ ಹೋಗಿ 2025ಗೆ ನಿಮಗೆ ನಿಮ್ಮ ಪ್ರೀತಿಯಲ್ಲಿ ಒಂದು ಜಡ್ಜ್ಮೆಂಟು, ಒಂದು ನ್ಯಾಯ ದೊರೀತಾ ಇದೆ. ಇಷ್ಟು ದಿನ ನೀವು ನಿಮ್ಮ ಪ್ರೀತಿ ಒಂದು ಚಾಲೆಂಜಿಂಗ್ ಆಗಿ ಕಾರ್ಮಿಕ ಲವ್ ಇದ್ರೆ ಅದು ನಿಮಗೆ ಇನ್ಮುಂದೆ ಅದು ಬದಲಾಗಿ ನೀವು ನಿಮ್ಮ ಸ್ಥಾನನ ಅರ್ಥಕೊಂಡು ಹೇಗೆ ನಾವು ನಿಮ್ಮಲ್ಲೇ ಒಂದು ಮೆಚೂರಿಟಿ ಬೆಳೀತಾ ಇದೆ, ಬ್ಯಾಲೆನ್ಸ್ ಆಗಿ ನಿಮ್ಮ ಪ್ರೀತಿನ ನೀವು ತುಂಬ ನಿಮ್ಮ ಪ್ರೀತಿನ ನೀವು ಒಂದು ನ್ಯಾಯಸ್ಥಾನ ಕೊಟ್ಟು ಅದನ್ನು ಒಂದು ಪೋಷಿಸೋ ಅಂತ, ಆ ಪ್ರೀತಿನ ಕಾಪಾಡ್ಕೊಳ್ಳೋ ಅಂತ ಒಂದು ಜ್ಞಾನ, ಒಂದು ಅರಿವು ನಿಮಗೆ ಸಿಗ್ತಾ ಇದೆ. ನಿಮ್ಮ ಪ್ರೀತಿಲಿ ನಿಮಗೆ ಹೀಲಿಂಗ್ ಆಗ್ತಾ ಇದೆ, ಒಂದು ಟ್ರಾನ್ಸ್ಫಾರ್ಮೇಷನ್ ಆಗ್ತಾ ಇದೆ, ಒಂದು ನಿರಾಳ ಭಾವನೆ ಸಿಗ್ತಾ ಇದೆ. ಡಿವೈನ್ ಕಡೆಯಿಂದ ನಿಮಗೆ ಒಂದು ಅರಿವು ಸಿಗ್ತಾ ಇದೆ. ನಿಮ್ಮ ಪ್ರೀತಿಲಿ ಏನು ನೆಗೆಟಿವಿಟಿ ಇತ್ತು ಅದು ಆ ನೆಗೆಟಿವಿಟಿ ಡೋರ್ ಕ್ಲೋಸ್ ಆಗಿ ಇನ್ನೊಂದು ಡೋರ್ ಓಪನ್ ಆಗ್ತಾ ಇದೆ. ಅದೇ ಈ ಹೊಸ ಜಗತ್ತು. ನೀವು ಇಷ್ಟು ದಿನ ನಿಮ್ಮ ಪ್ರೀತಿಲಿ ನೀವು ಆಲೋಚನೆ ಮಾಡ್ತಾ ಇದ್ದಿದ್ದು ರೀತಿ ಬೇರೆ, ಇನ್ಮುಂದೆ ನೀವು ಆಲೋಚನೆ ಮಾಡ್ತಾ ಇರೋ ರೀತಿ ಬೇರೆ ಆಗಿರುತ್ತೆ. ಇನ್ಮುಂದೆ ನೀವು ಮೆಚುರಿಟಿಯಿಂದ ನಿಮ್ಮ ಪ್ರೀತಿನ ನೀವು ಸಬಾಳಿಸ್ತೀರಾ, ಅದನ್ನ ಅರ್ಥ ಮಾಡಿಕೊಂಡು ಜೀವನ ಮಾಡ್ತೀರಾ. ಆ ಜ್ಞಾನದ ಅರಿವು, ಆ ಜ್ಞಾನದ ಇನ್ಫಿನಿಟಿ ನಿಮಗೆ ದೊರೀತಾ ಇದೆ. ಡಿವೈನ್ ಕಡೆಯಿಂದ, ಏಂಜಲ್ಸ್ ಕಾರ್ಡಿಂದ ಏನು ಬರುತ್ತೆ ನೋಡೋಣ. ದ ಸಿಚುಯೇಷನ್ ವಿಲ್ ಇಂಪ್ರೂವ್. ಹೇಳಿದ್ನಲ್ಲ ಇಲ್ಲಿ, ನಿಮ್ಮ ಪ್ರೀತಿಲಿ ನಿಮ್ಮ ಯಾವುದೇ ರೀತಿ ಸಿಚುಯೇಷನ್ಸ್ ಇದ್ರೂ ಅದು ಇಂಪ್ರೂವ್ ಆಗ್ತಾ ಇದೆ. ಇಫ್ ಯು ಬಿಲೀವ್. ಯಾರೋ ಇಲ್ಲಿ ಅನುಮಾನ ಪಡ್ತಾ ಇದ್ದೀರಾ ಅನ್ಸುತ್ತೆ, ಇದೆಲ್ಲ ಆಗುತ್ತಾ ಏನು ಅಂತ ಅಂದ್ಬಿಟ್ಟು. ನೀವು ನಂಬಿದ್ರೆ ಖಂಡಿತ ಎಲ್ಲನೂ ಆಗುತ್ತೆ. ನಂಬಿಕೆ ಇರಬೇಕು. ನಂಬಿಕೆ ಇದ್ರೆ, ನಂಬಿಕೆನೇ ದೇವರು ಅಂತ ಹೇಳ್ತಾರಲ್ವ, ಹಾಗೆ ನಂಬಿದ್ರೆ ಖಂಡಿತ ನಿಮ್ಮ ಬಾಳಲ್ಲಿ ನೀವು ಮೆಜಿಷಿಯನ್ ಆಗ್ತೀರಾ. ನಿಮ್ಮ ಜ್ಞಾನದಲ್ಲಿ ಇನ್ಫಿನಿಟಿ ದೊರೆಯುತ್ತಾ ಇದೆ. ನಂಬಲಿಲ್ಲ ಅಂದರೆ ಡಿವೈನ್ ಯಾವಾಗ್ಲೂ ನಾವು ಹೇಗೆ ಇಚ್ಛೆ ಪಡ್ತೀವಿ ಹಾಗೆ ಅದು ನಮಗೆ ಎಂಕರೇಜ್ ಮಾಡ್ತಾ ಮುಂದಕ್ಕೆ ಕಳಿಸ್ತಾ ಇರುತ್ತೆ. ನಾವು ಅದನ್ನು ನಂಬಲಿಲ್ಲ ಅಂದಾಗ, ಸರಿ ಬಿದ್ದಿರೋ ನಿನ್ನ ಹಣೆ ಬರ, ನೀನು ಹೀಗೆ ಇರು ಅಂದ್ಬಿಟ್ಟು ಬಿಟ್ಬಿಟ್ಟು ಹೋಗ್ತಾ ಇರ್ತಾರೆ. ನೀವು ಅದೇ ಪ್ಯಾಟರ್ನ್ನ ಮತ್ತೆ ಮರುಕಳಿಸ್ತಾ ಇರಬೇಕು. ಇದು ಡಿವೈನ್ ಕಡೆಯಿಂದ ನನಗೆ ಬರ್ತಾ ಇರೋ ಈಗ ಸೆಂಡ್ ಆಗಿರೋ ಮೆಸೇಜ್. ನಂಬಿದ್ರೆ ದ ಸಿಚುಯೇಷನ್ ವಿಲ್ ಇಂಪ್ರೂವ್. ನಿಮ್ಮ ಯಾವುದೇ ಸಿಚುವೇಶನ್ ಇದ್ರೂ ಅದು ಇಂಪ್ರೂವ್ ಆಗ್ತಾ ಇದೆ. ನಿಮ್ಮ ಜ್ಞಾನದ ಅರಿವಿನಲ್ಲಿ ಇನ್ಫಿನಿಟಿ ಬರ್ತಾ ಇದೆ, ಹೀಲಿಂಗ್ ಹೆಚ್ಚಾಗ್ತಾ ಇದೆ. ನಿಮ್ಮ ಕೆಲಸದಲ್ಲಾಗಿರ್ಬೋದು, ನಿಮ್ಮ ಲವ್ ಲೈಫಲ್ಲಾಗಿರ್ಬೋದು, ಪ್ರತಿಯೊಂದರಲ್ಲೂ ಆ ನೆಗೆಟಿವಿಟಿ ಹೋಗಿ ಒಂದು ಹೊಸ ಅಧ್ಯಾಯ ತೆರ್ಕೊಳ್ತಾ ಇದೆ. ಅದರಲ್ಲಿ ನೀವು ಒಂದು ಪರಿಪೂರ್ಣತೆ, ಒಂದು ಹೋಲ್ನೆಸ್ನ ನೀವು ಕಾಣ್ತಾ ಇದ್ದೀರಾ. ನಿಮಗೆ ಜಡ್ಜ್ಮೆಂಟ್ ಸಿಗ್ತಾ ಇದೆ. ಒಂದು ಡಿವೈನ್ ಕಡೆಯಿಂದ ಒಂದು ಆಶೀರ್ವಾದ, ಒಂದು ಹೊಸ ಹಾದಿಗೆ ಒಂದು ಕೀಸ್ ದೊರೀತಾ ಇದೆ. ಆ ಹಾದಿ ನಿಮಗೆ ನಿರಾಳತೆನ, ಸಮೃದ್ಧಿನ, ಒಂದು ಒಳ್ಳೆ ಟ್ರಾನ್ಸ್ಫಾರ್ಮೇಷನ್ನ, ಒಂದು ಜ್ಞಾನನ, ಒಂದು ಆರೋಗ್ಯ ಸಮಸ್ಯೆಯಲ್ಲಿ ಯಾರು ಬಳಲ್ತಾ ಇದ್ದೀರಾ ಅವರನ್ನು ಹೀಲ್ ಮಾಡ್ತಾ ಇದೆ. ಯಾರು ತುಂಬ ಪ್ರೀತಿಯಲ್ಲಿ ನೊಂದಿದ್ರೆ ಅವರ ಹೃದಯ ಹೀಲ್ ಆಗ್ತಾ
ಆಗ್ತಾ ಇದೆ. ನಿಮಗೆ ಒಂದು ಪವರ್ ಸಿಗ್ತಾ ಇದೆ. ನಿಮ್ಮನ್ನ ನಿಮ್ಮ ಜೀವನನ ಬ್ಯಾಲೆನ್ಸ್ ಮಾಡ್ಕೊಳ್ಳೋ ಅಂಥ ಜ್ಞಾನ ನಿಮ್ಮದಾಗ್ತಾ ಇದೆ. ಇದು ಯಾರು ಈ ಫಸ್ಟ್ ಪೈಲ್ ಈ ಓಲೆನ ಸೆಲೆಕ್ಟ್ ಮಾಡಿದ್ರಿ, ಈ ಸ್ಟಡ್ನ, ಇದು ನಿಮ್ಮ ರೀಡಿಂಗ್ ಆಗಿತ್ತು. ಥ್ಯಾಂಕ್ ಯು ಸೋ ಮಚ್. ಗಾಡ್ ಬ್ಲೆಸ್ ಯು. ಹ್ಯಾಪಿ ನ್ಯೂ ಇಯರ್. ವೆಲ್ಕಮ್ ಟು ಸೆಕೆಂಡ್ ಪೈಲ್. ಯಾರು ಈ ಜುಮ್ಕಾನ ಸೆಲೆಕ್ಟ್ ಮಾಡಿದ್ದೀರಾ, ಈ ರೀಡಿಂಗ್ ನಿಮ್ದಾಗಿರುತ್ತೆ. 2025 ಹೇಗಿರುತ್ತೆ ನೋಡೋಣ ಟ್ಯಾರೋ ಮೂಲಕ. Four of Cups, the Chariot, Knight of Wands, Two of Cups, Wheel of Fortune, the Sun card, the Star card, Queen of Wands. ಯಾರೋ ಇಷ್ಟು ದಿನ ಮದುವೆಗಾಗಿ ಕಾಯ್ತಾ ಇದ್ರೆ ನಿಮ್ಮ ಪ್ರೀತಿ ಜೀವನದಲ್ಲಿ ಒಂದು ಹೊಸ ಅಧ್ಯಾಯ ತೆರೆದುಕೊಳ್ತಾ ಇದೆ. ನಿಮ್ಮ ಆಸೆ ಈಡೇರ್ತಾ ಇದೆ. ನಿಮ್ಮ ಮದುವೆ ಆಗುವಂಥ ಹುಡುಗ ಅಥವಾ ಹುಡುಗಿ ಒಳ್ಳೆ ಪ್ರಾಮಾಣಿಕರಾಗಿರ್ತಾರೆ, ಸಮೃದ್ಧಿಯಾಗಿರ್ತಾರೆ. ಸ್ವಲ್ಪ ಬಣ್ಣದಲ್ಲಿ ಕಂದು ಬಣ್ಣ ಇರ್ಬೋದು, ಆದರೆ ತುಂಬ ಒಳ್ಳೆ ಮನುಷ್ಯರಾಗಿರ್ತಾರೆ. ಒಂದು ಫ್ಯಾಮಿಲಿಗೆ ಆದ್ಯತೆ ಕೊಡುವಂಥ ವ್ಯಕ್ತಿತ್ವ ಉಳ್ಳವರಾಗಿರ್ತಾರೆ. ಅಂಥ ವ್ಯಕ್ತಿ ನಿಮ್ಮ ಜೀವನವನ್ನು ಪ್ರವೇಶಿಸ್ತಾ ಇದ್ದಾರೆ. ಒಂದು ನಿಮ್ಮ ಸೋಲ್ಮೆಂಟ್ ಆಗಿರ್ಬೋದು ಅಥವಾ ಟ್ವಿನ್ ಫ್ಲೇಮ್ ಆಗಿರ್ಬೋದು, ನಿಮ್ಮನ್ನು ಸೇರೋದಕ್ಕೆ ಆದಷ್ಟು ಬೇಗ ಬರ್ತಾ ಇದ್ದಾರೆ. ಈ 2025ನಲ್ಲಿ ನಿಮ್ಮ ಜೀವನ ಚಕ್ರ ಹೀಗೆ ಬದಲಾಗ್ತಾ ಇದೆ. ಯಾರು ವ್ಯಾಪಾರ ವ್ಯವಹಾರದಲ್ಲಿ ಇಷ್ಟು ದಿನ ನಿಮಗೆ ಏನಾದರೂ ತೊಂದರೆಗಳಾಗಿದ್ರೆ, ಆ ಬೇಜಾರು, ಆ ಮನಸ್ತಾಪ ಎಲ್ಲ ಹೋಗಿ ನಿಮ್ಮ ಉದ್ಯೋಗದಲ್ಲಿ ಸಕ್ಸಸ್ ಸಿಗ್ತಾ ಇದೆ. ನಿಮಗೆ ಒಂದು ನಿಮ್ಮ ಜೀವನದಲ್ಲಿ ಒಂದು ಬ್ರೈಟ್ನೆಸ್, ನಿಮ್ಮ ಎಲ್ಲ ಪ್ರಾಬ್ಲಮ್ಸ್ಗೂ ಒಂದು ಸನ್ ಬಂದಿದೆ ಅಂತ ಅಂದ್ರೇ ನಿಮ್ಮ ಲೈಫಲ್ಲಿ ಒಂದು ಬೆಳಕು ಹರಿತಾ ಇದೆ. ಒಂದು ಹೊಸ ಬೆಳಕು ನಿಮ್ಮಲ್ಲಿ ಪ್ರವೇಶ ಆಗ್ತಾ ಇದೆ. ನಿಮ್ಮಲ್ಲಿರೋ ಒಂದು ಲೇಜಿನೆಸ್, ಒಂದು ದಾರಿದ್ರ್ಯ ಇದೆಲ್ಲ ಹೋಗಿ ನೀವು ನಿಮ್ಮ ಲೈಫನ್ನು ನೀವೇ ಚಾರಿಯಟ್ ಆಗಿ ನಿಮ್ಮ ಲೈಫನ್ನು ನೀವು ಮುಂದೆ ತಗೊಂಡೋಗ್ತಾ ಇದ್ದೀರಾ. ಒಬ್ಬ ರಾಜನ ಹಾಗೆ ಒಳ್ಳೆ ಟಿಬಿಯಿಂದ, ಅಂದರೆ ಒಂದು ಒಳ್ಳೆ ಪವರಿಂದ ಅದನ್ನು ನೀವು ಮುಂದೆ ತಗೊಂಡೋಗ್ತಾ ಇದ್ದೀರಾ. ಅದರಲ್ಲಿ ನೀವು ಒಂದು ಸ್ಟಾರ್ ಆಗ್ತಾ ಇದ್ದೀರಾ. ಸ್ಟಾರ್ ಕಾರ್ಡ್, ಸನ್ ಕಾರ್ಡ್ ಎರಡು ಒಟ್ಟಿಗೆ ಬಂದಿದೆ. ನಿಮ್ಮ ಎಲ್ಲ ಪ್ರಾಬ್ಲಮ್ಸು ಹೀಲಾಗಿ ನೀವು ಒಂದು ಸ್ಟಾರ್ ಆಗಿ ಮಿನುಗ್ತೀರಾ 2025ಅಲ್ಲಿ. ಒಂದು ವಿದ್ಯಾಭ್ಯಾಸ ಆಗಿರ್ಬೋದು,
ಒಂದು ಒಂದು ಜ್ಞಾನದ ಹರಿವು. ಸಣ್ಣ ಅಂದ್ರೇನೆ ಒಂದು ಬೆಳಕು, ಒಂದು ಹರಿವು. ಆ ಅರಿವನ್ನ ನೀವು, ಆ ಜ್ಞಾನದ ಅರಿವನ್ನ ತಗೊಂಡು ನೀವು ಇಷ್ಟು ದಿನ ನೀವು ಹೇಗೆ ಲೇಸಿ ಆಗಿದ್ರೋ ಇನ್ನು ಮುಂದೆ ನೀವು ತುಂಬಾ ಪಾಸಿಟಿವ್ ಎನರ್ಜಿಯಿಂದ ತುಂಬ ಹೇಗೆ ನಿಮ್ಮ ಜೀವನನ ತಗೊಂಡು ಮುಂದೆ ಹೋಗೋದು, ಹೇಗೆ ನಾನು ಮುಂದುವರಿಯೋದು, ಈ ರೀತಿ ನಿಮ್ಮ ಪಾಸಿಟಿವ್ ಥಿಂಕಿಂಗ್ ಇರುತ್ತೆ. ಅದಕ್ಕೆ ನಿಮಗೆ ಒಂದು ಪವರ್. ಅದರಲ್ಲಿ ನೀವು ಸಣ್ಣಾಗಿ ಹೊಳಿತೀರಾ, ಸ್ಟಾರ್ ಆಗಿ ಮಿನುಗ್ತೀರಾ. ನಿಮ್ಮ ಲೈಫಲ್ಲಿ ಒಂದು ನಿಮ್ಮ ಲೈಫ್ ಇಷ್ಟು ದಿನ ಏನಾದ್ರು ಮುದುಡದಾಗಿದ್ರೆ ಸನ್ಫ್ಲವರ್ ಆಗಿ ಇನ್ನು ಮುಂದೆ ಆ ಮುದುಡಿರೋ ಹೂವು ಹರಳುತ್ತೆ. ಅದರಲ್ಲಿ ನೀವು ಒಂದು ಸಿಂಹದ ಹಾಗೆ ಸ್ಟ್ರೆಂತ್ ಆಗಿ ನೀವು ಮುಂದೆ ಹೋಗ್ತೀರಾ. ನೀವು ನಿಮ್ಮ ಆಸೆಗಳು ಎಲ್ಲ ಈಡೇರ್ತಾ ಇದೆ. ಯಾವುದೇ ಆಸೆ ಇರ್ಬೋದು, ಉದ್ಯೋಗದಲ್ಲಾಗಿರ್ಬೋದು, ನಿಮ್ಮ ಸಂಗಾತಿನ ಹುಡ್ಕೋ, ಇಷ್ಟು ದಿನ ಹುಡುಕ್ತಾ ಇದ್ರು ನಿಮಗೆ ದೊರೀತಾ ಇಲ್ಲದೆ ಇದ್ರೆ ನಿಮಗೆ ಈಗ ಕಂಕಣ ಭಾಗ್ಯ ದೊರೀತಾ ಇದೆ. ನಿಮ್ಮ ಲೈಫಲ್ಲಿ ಒಂದು ಒಳ್ಳೆ ಹುಡುಗ ಪ್ರವೇಶ ಆಗ್ತಾ ಇದ್ದೀರಾ. ನಿಮ್ಮ ಕಾಲಚಕ್ರ ಬದಲಾಗ್ತಾ ಇದೆ. ಒಂದು ಇವಾಗ ಯುವಕ ಯುವತಿ ಆಗಿದ್ರೆ ಇನ್ನು ಮುಂದೆ ನೀವು ಸಾಂಸಾರಿಕ ಜೀವನದಲ್ಲಿ ಕಾಲಿಡ್ತಾ ಇದ್ದೀರಾ. ನಿಮ್ಮ ಜೀವನ ಒಳ್ಳೆ ರೀತಿ ಒಂದು ಪ್ರಾರಂಭ. ನಿಮ್ಮ ಲೈಫಿನ ಚಾರಿಯಟ್ ನೀವಾಗಿ ಅದನ್ನ ಒಳ್ಳೆ ರೀತಿ ಅದನ್ನ ತಗೊಂಡೋಗುವಂಥ ವ್ಯಕ್ತಿತ್ವನ ನೀವು ತಗೊಳ್ತಾ ಇದ್ದೀರಾ. 2025ನಲ್ಲಿ ನಿಮ್ಮ ವಿಶ್ ಏನೇ ಇದ್ರೂ ಫುಲ್ಫಿಲ್ ಆಗುತ್ತೆ. ನಿಮ್ಮ ಎಲ್ಲ ಕೆಲಸದಲ್ಲೂ ಸಕ್ಸಸ್, ಒಂದು ಬದಲಾವಣೆ, ಒಂದು ಹೊಸ ತಿರುವು ನಿಮ್ಮ ಜೀವನದಲ್ಲಿ ದೊರೀತಾ ಇದೆ. ಇಷ್ಟು ದಿನ ನಿಮಗೆ ಏನು ಲೇಸಿನೆಸ್ ಇತ್ತು ಎಲ್ಲ ಹೋಗಿ ಡಿವೈನ್ ಕಡೆಯಿಂದ ನಿಮಗೆ ಒಂದು ಒಳ್ಳೆ ಆಶೀರ್ವಾದ ಸಿಗ್ತಾ ಇದೆ. ಆದಷ್ಟು ಬೇಗ ಯಾರಿಗೆ ಮದುವೆ ಆಗಿಲ್ಲ ಅವ್ರಿಗೆ ಮದುವೆ, ಯಾರಿಗೆ ಮಗು ಆಗಿಲ್ಲ ಅವ್ರಿಗೆ ಮಗು. ಹೀಗೆ ನಿಮ್ಮ ಕೆಲಸದಲ್ಲಿ ಒಂದು ಆಪರ್ಚುನಿಟೀಸ್ ಈ ಥರ ಎಲ್ಲ ದೊರೆತು ನೀವು ನಿಮ್ಮ ಜ್ಞಾನದಲ್ಲಿ ಒಂದು ಅರಿವು ಬರ್ತಾ ಇದೆ. ಸಣ್ಣ ಅಂದ್ರೇನೆ ಅರಿವು. ಇಷ್ಟು ದಿನ ನೀವು ಈ ಥರ ಇದ್ರೆ ಇನ್ನು ಮುಂದೆ ಈ ಥರ ಬೆಳಕಾಗಿರ್ತೀರ, ಸ್ಟಾರ್ ಆಗಿ ಮಿನುಗ್ತೀರಾ. ನಿಮ್ಮ ಲೈಫಲ್ಲಿ ಒಂದು ಒಳ್ಳೆ ಹುಡುಗ ಅಥವಾ ಹುಡುಗಿ ನಿಮ್ಮ ಜೀವನ ಪ್ರವೇಶ ಮಾಡ್ತಾ ಇದ್ದಾರೆ. ಒಳ್ಳೇದಾಗ್ತಾ ಇದೆ. ನಿಮ್ಮ ಪ್ರೀತಿ ಜೀವನದಲ್ಲಿ ಹೇಗಿರುತ್ತೆ ನೋಡೋಣ. Eight of Wands, Two of Pentacles, ನೋಡಿ ನಿಮ್ಮ ಪ್ರೀತಿ ಜೀವನದಲ್ಲಿ ಮ್ಯಾರೇಜ್, ಯಾರಿಗೆ ಕಂಕಣ ಭಾಗ್ಯ ಇದುವರೆಗೂ ಕಾಯ್ತಾ ಇದ್ರಿ, ನಿಮಗೆ ಒಳ್ಳೆ ಪೇರ್ ಸಿಗ್ತಾರೆ, ನಿಮಗೆ ಮದುವೆ ಆಗ್ತಾ ಇದೆ. The Hierophant,
Seven of Wands, Eight of Wands, Two of Pentacles. ನಿಮ್ಮ ಲವ್ ಲೈಫಲ್ಲಿ ಒಂದು ನಿಮ್ಮ ಪ್ರೀತಿ ಜೀವನದಲ್ಲಿ ನೀವು ಒಳ್ಳೆ ನಿರ್ಧಾರ, ಒಂದು ಬ್ಯಾಲೆನ್ಸಿಂಗ್ ಆದ ನಿರ್ಧಾರ ತಗೊಳ್ತೀರಾ. ಮತ್ತೆ ನಿಮಗೆ ಒಂದು ಒಳ್ಳೆ ಪ್ರೀತಿ ದೊರೀತಾ ಇದೆ. ಮತ್ತೆ ಒಂದು ಒಬ್ರಿಗೊಬ್ರು ಅನ್ಯೋನ್ಯತೆ, ರೊಮ್ಯಾನ್ಸ್, ಇದೆಲ್ಲಾನು ನಿಮ್ಮ ಪ್ರೀತಿಲಿ 2025ಗೆ ಡಿವೈನ್ ಕಡೆಯಿಂದ ನಿಮಗೆ ಸಿಗ್ತಾ ಇದೆ. ನಿಮ್ಮ ಬಾಂಧವ್ಯ ತುಂಬ ಅನ್ಯೋನ್ಯತೆಯಾಗಿರುತ್ತೆ. ಒಂದು ಪ್ರೀತಿಲಿ ಆಗಿರ್ಬೋದು, ಒಂದು ಸಪೋರ್ಟಿಂಗಲ್ಲಿ ಆಗಿರ್ಬೋದು, ಒಂದು ರೊಮ್ಯಾನ್ಸಲ್ಲಿ ಆಗಿರ್ಬೋದು, ಎಲ್ಲದರಲ್ಲೂ ಒಂದು ನಿಮ್ಮನ್ನು ಅರ್ಥಕೊಳ್ಳೋ ಅಂಥ ಒಂದು ಪೇರು ನಿಮಗೆ ಸಿಗ್ತಾ ಇದ್ದಾರೆ. ಡಿವೈನ್ ಕಡೆಯಿಂದ ನಿಮಗೆ ಈ ಆಶೀರ್ವಾದ. ನಿಮ್ಮ ಜೀವನ ಚಕ್ರ ಒಳ್ಳೆ ಬಿಗಿನಿಂಗ್ ಆಗ್ತಾ ಇದೆ. ನಿಮ್ಮ ಲವ್ ಲೈಫಲ್ಲಿ ಒಂದು ಒಳ್ಳೆ ಟರ್ನ್, ಒಂದು ಒಳ್ಳೆ ನಿಮ್ಮ ಜೀವನ ಚಕ್ರ ಚೇಂಜ್ ಆಗ್ತಾ ಇದೆ. ನಿಮ್ಮ ಲವ್ ಅಲ್ಲಿ ಒಂದು ಒಳ್ಳೆ, ಅದರಲ್ಲೂ ಸಪೋರ್ಟಿವ್ ಆಗಿರೋವಂಥ ಒಂದು ಪೇರ್ ನಿಮಗೆ 2025 ಸಿಗ್ತಾ ಇದ್ದಾರೆ. ಏಂಜಲ್ ಕಾರ್ಡಿಂದ ಏನು ನೋಡೋಣ. Within the next few months, a year from now, ನಿಮ್ಮ ಯಾವ ಆಸೆ ನಿಮ್ಮ ಯಾವುದು ಆಸೆ ಈಡೇರಬೇಕು ಅಂತ ನಿಮ್ಮದು ಇಚ್ಛೆ ಇತ್ತು, ಅದು ಫುಲ್ಫಿಲ್ ಆಗ್ತಾ ಇದೆ. ಅದು ಇನ್ನು ವಿತಿನ್ ದ ನೆಕ್ಸ್ಟ್ ಫ್ಯೂ ಮಂತ್ಸ್ ಆಗ್ಬೋದು, ಇಲ್ಲಾಂದರೆ ಇನ್ನೊಂದು ವರ್ಷದೊಳಗಡೆ ನಿಮ್ಮ ಆಸೆ, ನೀವೇನು ಅಂದ್ಕೊಂಡಿದ್ರಿ ಆ ಆಸೆ ಈಡೇರ್ತಾ ಇದೆ. ಇದು ನಿಮ್ಮ ರೀಡಿಂಗ್ ಆಗಿತ್ತು. ಥ್ಯಾಂಕ್ ಯು ಸೋ ಮಚ್. ಗಾಡ್ ಬ್ಲೆಸ್ ಯು. ಎಲ್ರಿಗೂ ಹ್ಯಾಪಿ ನ್ಯೂ ಇಯರ್. ಹೊಸ ವರ್ಷ ನಿಮಗೆ ಶುಭನೇ ತರಲಿ ಅಂತ ಹಾರೈಸ್ತೀನಿ. ಗಾಡ್ ಬ್ಲೆಸ್ ಯು.